ಮಧ್ಯಾಹ್ನದ ವಿರಾಮವನ್ನು ಸವಿತಾ ಇರೋ ಆತ್ಮೀಯರಿಗೆಲ್ಲ ಸಾಯಿಲಕ್ಷ್ಮಿಯ ನಮಸ್ಕಾರ ಮತ್ತು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಅಭಿಮಾನಿಗಳೇ, ಬಾಳಿನ ಹರ್ಷದ ಬಟ್ಲನ್ನು ತುಳುಕ್ಸುತ್ತೆ ಮಧುರ ನೆನಪುಗಳು. ನೆನಪಿನ ಹೋಳಿಗೆಯಲ್ಲಿ ನಾದದ ಹೂರಣವನ್ನು ಬೆರೆಸಿ ನಿಮ್ಮ ಕಿವಿಗಳಿಗೆ ಉಣಿಸ್ತಾ ಇದ್ದಾರೆ ಚಿತ್ರ ಸಾಹಿತಿ ಕುಣಿಗಲ್ ನಾಗಭೂಷಣ. ಕೇಳಿ, ನೆನಪು ನಿನಾದ. ಶ್ರೋತೃಗಳಿಗೆ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿರ್ತಕ್ಕಂಥ ನೆನಪನ್ನು ಹಕ್ಕಿ ಆಕಾಶಕ್ಕೆ ಹಾರುತ್ತೆ. ಅದು ರೆಕ್ಕೆ ಬಡಿತಾ ಚಿಲಿಪಿಲಿ ಗುಡ್ತಾ ಹಾಡ್ತಾ ಇರೋವಾಗ ಅದರ ನಿನಾದ ಕೇಳಕ್ಕೆ ಮಧುರ ಅಲ್ವಾ? ನಿಜವಾಗ್ಲೂ ಒಂಥರ ಥ್ರಿಲ್ಲಿಂಗ್ ಅಂತಲೇ ಹೇಳ್ಬೋದು. ನೆನ್ನೆ ಅನ್ನೋದು ಮುಗಿದೋಗಿದ್ದು, ನಾಳೆ ಅನ್ನೋದು ಇನ್ನೂ ಬರದೇ ಇರೋದು. ಇವತ್ತಿನ ಕಡೆ ಗಮನ ಕೊಡು ಅಂತ ದೊಡ್ಡೋರು ಹೇಳಿದ್ದಾರೆ. ಅದು ಒಂದು ನಿಜ. ಆದರೆ ನೆನ್ನೆ ಇದನ್ನು ಮೆಲುಕು ಹಾಕ್ತಾ, ನಾಳೆ ಇದನ್ನು ಕನಸು ಕಾಣ್ತಾ, ಇವತ್ತಿನ ಕಡೆ ಗಮನ ಕೊಡಪ್ಪ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕಳೆದು ಹೋದ ದಿನಗಳು, ದಯವಿಟ್ಟು ಕ್ಷಮಿಸಿ, ಅದು ಕಳೆದು ಹೋದ ದಿನಗಳು ಅನ್ನೋದಕ್ಕಿಂತ ಅನುಭವದ ಭಂಡಾರದಲ್ಲಿ ಸೇರಿಕೊಂಡಿರೋ ದಿನಗಳು ಅಂದರೆ ಈ ಕಾರ್ಯಕ್ರಮಕ್ಕೆ ಸೂಕ್ತ ಅಂತ ನನಗನ್ಸುತ್ತೆ. ಏನಪ್ಪ ಇವನು ಏನೋ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಏನೋ ಹರಕತೆನೇ ಬಿಡ್ತಾ ಇದ್ದಾನಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಈ ಕಾರ್ಯಕ್ರಮ ಶುರು ಆಗ್ತಿದ್ದ ಹಾಗೆ ನಾನು ನನ್ನ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಟ್ಟೆ. ಅದೇ ನೆನಪಿನ ಪಾತಾಳಕ್ಕೆ ಹೋಗ್ಬಿಟ್ಟೆ. ನಾನು ಇವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಕಾರಣ ಆಗಿದ್ದು ಮತ್ತು ಚಿತ್ರರಂಗದಲ್ಲಿಗೆ ಪಾದಾರ್ಪಣೆ ಮಾಡೋದಕ್ಕೆ ಕಾರಣ ಆಗಿದ್ದು ಇದೆಲ್ಲ ಒಂದು ಹಾಡಿಂದ ಅಂದರೆ ನೀವು ನಂಬ್ತೀರಾ? ಖಂಡಿತ ನಂಬ್ತೀರಾ, ನನಗೆ ಗೊತ್ತು. ಯಾಕೆಂದರೆ ಆ ಹಾಡು ಅದರ ಮಹಿಮೆ ಆಗಿದೆ. ಅರೆ ಯಾವುದು ಹಾಡು ಅಂತ ಕೇಳಿಸ್ದೇನೆ ಇಷ್ಟೆಲ್ಲ ತರಲೆ ಹೊಡಿತಿದ್ದೀನಿ ಅಂತ ತಿಳ್ಕೊಬೇಡಿ. ಇವಾಗ ಕೇಳ್ತೀನಿ, ಈ ಹಾಡು ಕೇಳಿ, ಇದ್ರ ಹಿನ್ನೆಲೆನ ಆಮೇಲೆ ಹೇಳ್ತೀನಿ. ಆ ಹಾಡು ಯಾವ್ದು ಗೊತ್ತಾ? ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ, ನರಹರಿಯೇ ಬಾಗಿಲನು ತೆರೆದು. ಪರಮಪದದೊಳಗೆ ವಿಷಧರನ ತಲ್ಪದಲ್ಲಿ ನೀ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು, ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು ಒದಗಿದೆಯೋ, ನರಹರಿಯೇ ಬಾಗಿಲನು ತೆರೆದು. ಕಡುಕೋಪದಿಂ ಖಳನು ಖಡ್ಗವನೆ ಪಿಡಿದು, ನಿನ್ನೊಡೆಯ ಎಲ್ಲಿಹನು ಎಂದು ನುಡಿಯೇ, ದೃಢ ಭಕುತಿಯಲ್ಲಿ ಶಿಶುವು ಬಿಡದೆ ನಿನ್ನನು ಭಜಿಸೆ, ಸಡಗರದಿ ಸ್ತಂಭದಿಂದೊಡೆದೆ, ನರಹರಿಯೇ ಬಾಗಿಲನು ತೆರೆದು. ಯಮಸುತನ ರಾಣಿಗೆ ಅಕ್ಷಯ ವಸನವಾಯಿತೆ, ಸಮಯದಲ್ಲಿ ಅಜಮಿಳನ ಪೊರೆದೆ. ಕೇಳಿದ್ರಲ್ಲ ಹಾಡು? ಈ ಹಾಡಿಗೂ ಕುಣಿಗಲ್ ನಾಗಭೂಷಣನಿಗೂ ಏನಪ್ಪಾ ನಂಟು ಅಂತ ನಿಮ್ಗೆ ಆಶ್ಚರ್ಯ ಆಗಿದೆ ಅಲ್ವಾ? ನಿಮ್ಮ ಆಶ್ಚರ್ಯ ನಿವಾರಣೆ ಮಾಡೋಕ್ಕೆ ನಾನು ಸಿದ್ಧ. ನಾನು ಚಿಕ್ಕ ಹುಡುಗ ಆಗಿದ್ದಾಗ
ತುಂಬ ಚೆನ್ನಾಗಿ ಹಾಡ್ತಾ ಇದ್ದೆ. ಆಗ ಭಕ್ತ ಕನಕದಾಸ ಚಿತ್ರ ಬಿಡುಗಡೆ ಆಯಿತು. ಆ ಚಿತ್ರನ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ಸುಮಾರು 10-15 ಸಲ ನೋಡ್ಬಿಟ್ಟೆ. ಯಾಕೆ ಗೊತ್ತಾ? ಕೇವಲ ಅದರಲ್ಲಿ ಬರೋ ಹಾಡುಗಳನ್ನ ಕಲ್ತ್ಕೋಬೇಕು ಅಂತಷ್ಟೇ. ಅದೇ ಥರ ಕಲಿತೆ. ಅಷ್ಟು ಬೇಗ ಕಲಿಯೋಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದೀರಲ್ವಾ? ಕೇಳಬೇಕಾದ್ದೆ ತಾನೆ. ನಮ್ಮ ತಂದೆ ಸಂಗೀತ ವಿದ್ವಾನ್ ಶ್ರೀಕಂಠಯ್ಯನವರು ಅಂತ. ನಮ್ಮಮ್ಮ ಪುಟ್ಟಮ್ಮ ಕೂಡ ಚೆನ್ನಾಗಿ ಸಂಪ್ರದಾಯದ ಹಾಡುಗಳನ್ನ ಸುಶ್ರಾವ್ಯವಾಗಿ ಹಾಡ್ತಾಯಿದ್ರು. ಹಾಗಾಗಿ ನನಗೂ ಸ್ವಲ್ಪ ಕಂಠ ಚೆನ್ನಾಗಿತ್ತು, ಹಾಡೋಕ್ಕೆ ಶುರು ಮಾಡಿದೆ. ಆವಾಗ ಎಲ್ಲ ಸ್ಪರ್ಧೆಗಳಲ್ಲೂ ಭಾಗವಹಿಸ್ತಾ ಇದ್ದೆ. ಆವಾಗ ಈ ಹಾಡನ್ನೇ ಹಾಡಿ ಪ್ರಥಮ ಬಹುಮಾನ ಗಿಟ್ಟಿಸ್ತಾ ಇದ್ದೆ. ಆಗ ನನ್ನ ಸ್ನೇಹಿತರೆಲ್ಲ ಹೇಳಿದ್ರು, ಏನೋ ಇಷ್ಟು ಚೆನ್ನಾಗಿ ನೀನು ಹಾಡ್ತೀಯಲ್ಲ, PB ಶ್ರೀನಿವಾಸ್ ಥರನೇ ಹಾಡ್ತಿದೆಯಲ್ಲ, ನೀನು ಸಿನಿಮಾಗೆ ಸೇರ್ಬಿಡು, ಒಳ್ಳೆ ಹಿನ್ನೆಲೆ ಗಾಯಕ ಆಗ್ಬೋದು ಅಂತ ನನಗೇ ಗೊತ್ತಿಲ್ಲದೆ ನನ್ನಲ್ಲಿ ಆಸೆ ಹೊಡಿಸಿದ್ರು. ಆ ಆಸೆ ನನ್ನ ಹೃದಯದಲ್ಲಿ ಬಲವಾಗಿ ಬೇರೂರ್ಬಿಡ್ತು. ಆಗೆಲ್ಲ ಮದ್ರಾಸಲ್ಲಿ ತಾನೇ ಚಿತ್ರರಂಗ ಇದ್ದಿದ್ದು. ಗೊತ್ತಿಲ್ಲದೆ ಇರೋ ಊರಿಗೆ ಹೇಗಪ್ಪ ಹೋಗೋದು ಅಂತ ಸ್ವಲ್ಪ ಹೆದರಿಕೆ ಆಯಿತು. ಆದರೂ ಆಸೆ ಧೈರ್ಯ ಮಾಡಿ ಸಿನಿಮಾಟೋಗ್ರಫಿ ಡಿಪ್ಲೊಮಾ ತೊಗೊಂಡು ಮದ್ರಾಸ್ ಹೊರಟೇ ಬಿಟ್ಟೆ. ಅಲ್ಲಿ ಸಂಗೀತ ನಿರ್ದೇಶಕರ ಮನೆ ಮುಂದೆ ಹೇಗೆ ಹೋದೆ ಗೊತ್ತಾ? ಒಂದು ಸ್ವಲ್ಪ ಹಾಡ್ಬಿಡ್ತೀನಿ ಕೇಳಿ. ದೀನನಾ ಬಂದಿರುವೆ, ಬಾಗಿಲಲ್ಲಿ ನಿಂದಿರುವೆ, ಜ್ಞಾನ ಭಿಕ್ಷೆಯ ನೀಡಿ ದಯ ತೋರೋ ಗುರುವೇ. ಮುಂದಕ್ಕೆ ದೀನ ನಾನು ಅಂತ ಎಷ್ಟೇ ಅಂಗಲಾಚಿದ್ರು ಯಾವ ಸಂಗೀತ ನಿರ್ದೇಶಕರಿಗೂ ನನ್ನ ಮೇಲೆ ಕರುಣೆ ಬರಲೇ ಇಲ್ಲ. ಹಿನ್ನೆಲೆ ಗಾಯನಕ್ಕೆ ಅವಕಾಶ ಕೊಡಲೇ ಇಲ್ಲ. ಹಿನ್ನೆಲೆ ಗಾಯಕ ಆಗಬೇಕು ಅಂತ ಆಸೆನೋ ಇನ್ನೂ ಆಸೆಯಾಗಿ ಉಳಿದಿದೆ. ಆದರೆ ದಯವಿಟ್ಟು ಕ್ಷಮಿಸಿ, ತಪ್ಪು ತಿಳ್ಕೊಬೇಡಿ, ಬಾತ್ರೂಮಲ್ಲಿ ಒಬ್ಬೊಬ್ಬನೇ ಹಾಡ್ಕೋತಾ ಇರ್ತೀನಿ ಈಗ. ನಗ್ತಾ ಇದ್ದೀರಲ್ಲ, ಸಂತೋಷ. ಸರಿ, ಹೊಟ್ಟೆಪಾಡು ಸಂಗೀತಕ್ಕೆ ಹೊಡೆದೆ ಗುಡ್ಬೈ. ಸಹ ನಿರ್ದೇಶನ ಅನ್ನೋ ಪಟ್ಟದ ಮೆಟ್ಲನ್ನು ಹಿಡಿದೆ ನೋಡಿ. ಸುಮಾರು 30-35 ಕನ್ನಡ ಚಿತ್ರಗಳಿಗೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಒಂದೊಂದು ಚಿತ್ರಗಳು ಜನರ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ನಾನು ಸಹ ನಿರ್ದೇಶನ ಮಾಡಿದ ಒಂದು ಚಿತ್ರದ ಸ್ಫೂರ್ತಿಯಿಂದನೇ ನನ್ನ ಆಕೆ ಸರ್ವಮಂಗಳ ನನ್ನ ಕೈ ಹಿಡಿದಿದ್ದು. ಹೇಗೆ ಅಂತ ಆಗಲೇ ಕುತೂಹಲ ಬಂದ್ಬಿಡ್ತಲ್ವಾ? ಹೇಳ್ತೀನಿ, ನಿಮ್ಮ ಕುತೂಹಲ ನಿವಾರಣೆ ಮಾಡ್ತೀನಿ. ಆ ಚಿತ್ರನೇ ಚಕ್ರತೀರ್ಥ. ಅದರಲ್ಲಿ ಬರೋ ಒಂದು ಹಾಡು ನೋಡಿ ಸ್ವಾಮಿ, ಇವತ್ತಿಗೂ ಮರೀದೇ ಮೆಲುಕು ಹಾಕ್ತಾ ಇದ್ದೀನಿ. ಅಂಚಿನಲ್ಲಿ ನಿಂತು ನಾವು ನೋಡುವ, ಹಾಯಾಗಿ ಒಂದಾಗಿ ಇನ್ನೆಂದು ಆಡುವ. ಓಡಿ ಬಾ ನಾವು ಓಡುವೆ, ಓಡಿ ಬಾ. ಆ ಚಿತ್ರದ ಸಾರಾಂಶ ಸೋದರಿಕೆ ಸಂಬಂಧದ ಮದುವೆ ಆಗೋದು, ಅಕ್ಕನ ಮಗಳನ್ನು ಮದುವೆ ಮಾಡ್ಕೊಳ್ಳೋಕೆ ಆಸೆ, ಭಾವನ ತಿರಸ್ಕಾರ, ಅಂತ್ಯ ಚಕ್ರತೀರ್ಥದಲ್ಲಿ ಮುಳುಗೋದು. ನನ್ನ ಹೆಂಡತಿ ಚಕ್ರತೀರ್ಥ ಸಿನಿಮಾ ನೋಡ್ಕೊಂಡು ಬಂದು ಈ ಹಾಡು ಹಾಡ್ತಾ ಇದ್ಲಂತೆ. ಈ ಕಡೆ ನಮ್ಮ ಅಮ್ಮ ಕೂಡ ಆ ಚಿತ್ರ ನೋಡಿ ಉತ್ತೇಜಿತರಾಗಿ ತಮ್ಮ ತವ್ರ ಮನೆ ಸಂಬಂಧ ಮುಂದುವರಿಲಿ ಅಂತ ನಮ್ಮ ಅಕ್ಕನ ಮಗಳನ್ನೇ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ಬಂತಂತೆ. ನನಗೆ ಹೇಳಿದಾಗ ಸಹಜವಾಗೇ ನಾನು ನೋ ಅಂತಾನೆ ಅಂದೆ ಅಂತ ಇಟ್ಕೊಳ್ಳಿ. ಆದರೆ ಹಾಕೋದು ನೋಡಿ ಬಾಂಬು ಇವತ್ತಿನ ನ್ಯೂಕ್ಲಿಯರ್ ಬಾಂಬ್ಗಿಂತ ಜೋರಾಗ್ಬಿಟ್ಟಿತ್ತು. ಅಕ್ಕನ ಮಗಳನ್ನ ಮದುವೆ ಆಗದೆ ಹೋದರೆ ಎಂಥ ಅನಾಹುತ ಆಗುತ್ತೆ ಅಂತ ನೀನೇ ಪಿಕ್ಚರ್ ತೋರಿಸ್ಬಿಟ್ಟಿದ್ಯಾ. ಈಗ ನೀನು ಆಗಲ್ಲ ಅಂತಿದೆಯಲ್ಲೋ, ಇದೇ ನಾನು ಈ ಪಿಕ್ಚರ್ ತೆಗೆಯೋದು ಸಾರ್ಥಕವಾಯ್ತು ಬಿಡು, ನೀ ಪಿಕ್ಚರ್ ತೆಗೆಯೋದಕ್ಕೆ ಅಂದ್ಬಿಡೋಣವೇ. ಸರಿ, ನಾವು ಸಿನಿಮಾ ತೆಗೆಯೋದು ಅದರಲ್ಲಿ ಬರೋ ಒಳ್ಳೆಯ ಅಂಶನ ತಿಳ್ಕೊಂಡು ಅದರಂತೆ ನಡ್ಕೊಳ್ಳಿ, ಕೆಟ್ಟದನ್ನು ಆರಿಸ್ಕೊಂಡ್ರೆ ಎಂಥ ಅನಾಹುತ ಆಗುತ್ತೆ ಅಂತ ತೋರಿಸೋದೇ ತಾನೇ ನಮ್ಮ ಸಿನಿಮಾದವ್ರಿಗೆ ಡ್ಯೂಟಿ. ಸರಿ, ದೂಸರಾ ಮಾತಿಲ್ಲದೆ ಒಪ್ಕೊಂಡೆ. ಕೊನೆಗೂ ನನ್ನ ಮನೆ ಬೆಳಗೋ ಮಹಾಲಕ್ಷ್ಮಿ ಹಾಗೆ ನಮ್ಮ ಅಕ್ಕನ ಮಗಳು ಸರ್ವಮಂಗಳ ಬಂದೇ ಬಿಟ್ಲು. ಒಂದು ದಿನ ಒಂದು ದಿನ ಎಲ್ಲಿಂದಲೋ ನೀ ಬಂದೆ, ಒಂದು ದಿನ ಎಲ್ಲಿಂದಲೋ ನೀ ಬಂದೆ, ಎನ್ನೆದೆಯ ಮಂದಿರದೆ, ಎನ್ನೆದೆಯ ಮಂದಿರದೆ ನೀ
ಕಟ್ಟಿದೆ ನೀ ಮನೆಗೆ ಹಸಿರು ತೋರಣ, ನಿನ್ನಯ ಮಾತೆ ಪ್ರೇಮದ ಸಿಹಿ ಹೂರಣ. ಕಟ್ಟಿದೆ ನೀ ಮನೆಗೆ ಹಸಿರು ತೋರಣ, ನಿನ್ನಯ ಮಾತೆ ಪ್ರೇಮದ ಸಿಹಿ ಹೂರಣ. ಮೈ ಮರೆಯೆ ನಾನು ನಿನ್ನೊಲವೇ ಕಾರಣ. ಮೈತ್ರಿಯ ವೀಣೆ ಮಿಡಿದ ಮಧುರ ತಾನಕ್ಕೆ ಹಾಡಿದೆ ನೀ ಅನುರಾಗದ ರಾಗಮಾಲಿಕೆ. ಮೈತ್ರಿಯ ವೀಣೆ ಮಿಡಿದ ಮಧುರ ತಾನಕ್ಕೆ ಹಾಡಿದೆ ನೀ ಅನುರಾಗದ ರಾಗಮಾಲಿಕೆ. ಚೈತ್ರದಲ್ಲಿ ಬನದೆ ಮುದದೆ ಕರೆಯೇ ಕೋಗಿಲೆ, ಚೆಂದುಟಿಯ ಚೆಲುವೆ ನಾ ಬೆರೆತೆ ನಿನ್ನಳೆ. ಒಂದು ದಿನ ಎಲ್ಲಿಯುವುದಲೋ ನೀ ಬಂದೆ. ಬಂದ್ಮೇಲೆ ಸುಮ್ಮನಿದ್ಲಾ? ಈ ಹಾಡು ಹಾಡ್ತಿದ್ಲು, ಜೊತೆಲೂ ಹಾಡ್ತಿದ್ವಿ. ಯಾವ ಹಾಡು ಕೇಳಿ ನೀವೇ. ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು. ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಏಕಾಂಗಿಯಾಗಿರಲು ಕೈ ಹಿಡಿದೆ, ಜೊತೆಯಾದೆ, ತಾಯಂತೆ ಬಳಿ ಬಂದೆ, ಆದರಿಸಿ ಪ್ರೀತಿಸಿದೆ. ಬಾಳಲಿ ಸುಖ ನೀಡಿದೆ, ನನ್ನೀ ಬದುಕಿಗೆ ಶ್ರುತಿಯಾದೆ, ನನ್ನೀ ಮನೆಯ ಬೆಳಕಾದೆ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಜೊತೆಯಲೆ ಬರುವೆ, ನಿನ್ನ ನೆರಳಿನ ಹಾಗೆ ಇರುವೆ. ಕೊರಗದಿರು ಮರು
ತೂಗದಿರು ಹಾಯಾಗಿ ನೀನಿರು ಎಂದು ಜೊತೆಯಲ್ಲಿ ಬರುವೆ ನಿನ್ನ ಉಸಿರಲಿ ಉಸಿರಾಗಿರುವೆ ನೋವುಗಳು ನನಗಿರಲಿ ಆನಂದ ನಿನದಾಗಲಿ ನನ್ನ ನಿನ್ನ ಮನಸ್ಸು. ಆ ರೀತಿ ಹಾಡ್ತಾ ಹಾಡ್ತಾ ನಮ್ಮ ಜೀವನ ರಥ ಸಾಗಿಸ್ತಾ ಇದ್ದೀವಿ. ಒಂದು ಚಿತ್ರಕಥೆ ಏನೋ ನಮ್ಮಿಬ್ಬರನ್ನ ಒಂದು ಮಾಡಿಬಿಡ್ತು ಸರಿ, ಆದರೆ ಒಂದು ಚಿತ್ರದ ಹಾಡು ನಮ್ಮ ಮೇಲೆ ಎಂಥ ಪರಿಣಾಮ ಬೀರ್ತು ಗೊತ್ತಾ? ನನ್ನ ಆಕೆ ಒಂದು ಮಗುನ ತಾಯಿ ಆಗೋದಕ್ಕೆ ಸಿದ್ಧವಾಗಿದ್ಲು. ಆ ಸಮಯದಲ್ಲಿ ಮಾಮೂಲಿ ಗಂಡ ಹೆಂಡ್ತಿರಲ್ಲಿ ಮಾತುಗಳಿರುತ್ತಲ್ಲ, ಮಗುಗೆ ಏನು ಹೆಸರಿಡೋಣ, ಗಂಡಾದರೆ ಬಕಾಸುರ ಅಂತ ಹೇಳೋಣ, ಹೆಣ್ಣಾದರೆ ಪೂತಿ ನೀಡೋಣ ಅಂತ ಈ ತಮಾಷೆ ಮಾತುಗಳೆಲ್ಲ ನಡೀತಾ ಇರುತ್ತಲ್ಲ. ಅದೇ ಥರ ನಾವು ತಮಾಷೆ ಮಾಡ್ಕೋತಾ ಇದ್ವಿ. ಇದ್ದಕ್ಕಿದ್ದ ಹಾಗೆ ಒಂದು ಹಾಡು ರೇಡಿಯೋದಲ್ಲಿ ಬಂತು. ಆ ಹಾಡು ಕೇಳ್ತಾ ಕೇಳ್ತಾ ನಮಗೆ ಗೊತ್ತಿದ್ದಾಗೆ ನಮ್ಮ ಮನಸ್ಸು ಮೇಲೆ ಪರಿಣಾಮ ಬೀರ್ತು. ಆ ಹಾಡು ಯಾವುದು ಅಂತ ನೀವು ಕೇಳಿ, ಆಮೇಲೆ ಅದರ ಕಥೆ ಹೇಳ್ತೀನಿ. ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬೆನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬೆನ ಶಶಿಭೂಷಣ. ಕೆಂಜಡೆ ಮುಡಿಯ ಕಾಪಾಲಿಕನೆ ನಂಜು ನುಂಗಿದ ನಂಜುಂಡೇಶನೆ ಕೆಂಜಡೆ ಮುಡಿಯ ಕಾಪಾಲಿಕನೆ ನಂಜು ನುಂಗಿದ ನಂಜುಂಡೇಶನೆ ಅಂಜಿತ ಬಾಲನ ಅಪ್ಪಿ ಮುದ್ದಾಡಿದ ಅಂಜಿತ ಬಾಲನ ಅಪ್ಪಿ ಮುದ್ದಾಡಿದ ಮೃತ್ಯುಂಜಯ ನಿದಯಮಯ ಶರಣೆಂಬೆನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬೆನ ಶಶಿಭೂಷಣ. ಶರಣೆಂಬೆನ ಶಶಿಭೂಷಣ. ಈ ಹಾಡು ಕೇಳಿದ ಮೇಲೆ ನಮಗೆ ಮೊದಲನೇ ಮಗು ಗಂಡು ಮಗು ಹುಟ್ಟಿತು. ಅವನಿಗೆ ಶಶಿಭೂಷಣ ಅಂತಲೇ ಹೆಸರಿಟ್ವು. ಇವತ್ತಿಗೂ ಅವನು ಕರೆಯೋವಾಗಲಿಲ್ಲ ಆ ಹಾಡು ಜ್ಞಾಪಕಕ್ಕೆ ಬರುತ್ತೆ ನೋಡಿ. ಅದಾದ 3 ವರ್ಷಗಳ ನಂತರ ಇನ್ನೊಂದು ಗಂಡು ಮಗು ಆಯಿತು. ಅದಕ್ಕೆ ಏನು ಹೆಸರಿಡಬೇಕು ಅನ್ಕೋತಾ ಇದ್ದಾಗ ನಾನು ದಾರಿ ತಪ್ಪಿದ ಮಗ ಅನ್ನೋ ಚಿತ್ರಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದೆ. ಆಗ ಚಿತ್ರೀಕರಣ ನಡೀತಾ ಇತ್ತು. ಹಾಗೆಲ್ಲ ಹೀಗೆ ಊಟ ಮಾಡ್ತಾ ಕೂತಿರುವಾಗ ಡಾಕ್ಟರ್ ರಾಜ್ಕುಮಾರ್ ಹತ್ರಕ್ಕೆ ಹೋಗಿ ನನಗೆ ಗಂಡು ಮಗು ಹುಡ್ತಾಣ ಊರಲ್ಲಿ ಅಂತ ಹೇಳಿದೆ. ಹೌದಾ, ಭಾಳ ಸಂತೋಷ ಅಂದ್ಬಿಟ್ಟು ಸ್ವೀಟ್ ತರಿಸಿ ಕೊಟ್ಟು, ಹೌದು ಅದಕ್ಕೆ ಏನು ಹೆಸರಿಡಬೇಕು ಅಂತ ಗೊತ್ತಾಗಲಿಲ್ಲ ಅಣ್ಣ ಅಂತ ಸ್ವಲ್ಪ ಹೇಳಿದ್ರೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನಿಮ್ಮ ಹೆಸರು ನಾಗಭೂಷಣ, ನಿಮ್ಮ ಮೊದಲನೇ ಮಗನ ಹೆಸರು ಶಶಿಭೂಷಣ, ಇವನಿಗೆ ಭರತಭೂಷಣ ಅಂತ ಹೆಸರಿಟ್ಬಿಡಿ ಅಂದರು. ನೋಡಿದ್ರೇನ್ರಿ ನಾಮಕರಣ ಹೇಗೆ ಆಗತ್ತೆ ಅಂತ. ಆವತ್ತಿಂದ ಅವನು ಭರತಭೂಷಣ ಆಗೋಗ್ಬಿಟ್ಟ. ಈಗಂತೂ ನಾನು ನನ್ನ ಹಿರಿ ಮಗ, ಸೊಸೆ, ಮೊಮ್ಮಗಳು, ಈ 2ನೇ ಮಗ ಭರತಭೂಷಣ ಇವ ಜೊತೆ ಹೇಗಿದ್ದೀವಿ ಗೊತ್ತಾ? ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ.
ಮಮತೆ ಎಂಬುದೇ ನಮಗೆ ರಕ್ಷೆಯು, ತಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು. ಹಿರಿಯರ ನುಡಿ ರತ್ನವೇ ಬಾಳಿನ ಬೆಳಕು, ಬಾಳಿನ ಬೆಳಕು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಈ ನೆನಪು ನಿನಾದದಲ್ಲಿ ನನ್ನ ವೈಯಕ್ತಿಕ ಕುಟುಂಬದ ವಿಷಯ ಕೇಳಿದ್ರಿ, ತುಂಬ ಸಂತೋಷ. ಆನಂದ ಸಾಗರ ಅಂತ ನಾವಿವಾಗ ಸಂತೋಷವಾಗಿದ್ದೀವಿ. ಚಿತ್ರರಂಗ ನಂಬ್ಕೊಂಡು ಬಂದಿದ್ದಕ್ಕೆ ಆ ಕಲಾದೇವಿ ನಮ್ಮನ್ನು ಕೈ ಹಿಡಿದು ಕಾಪಾಡೋದು, ಅದ್ರ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗಳಿಸೋ ಹಾಗಾಯಿತು. ಇವತ್ತಿನ ದಿವಸ ನಾನು ನಿಮ್ಮೆಲ್ಲರ ಮುಂದೆ ಗುರುತಿಸೋ ಹಾಗಾಯಿತು. ಇದು ಎಷ್ಟು ಕೋಟಿ ಕೊಟ್ಟರೂ ಸಿಗೋದಿಲ್ಲ. ಯಾವುದೋ ಜನ್ಮದ ಪುಣ್ಯದಿಂದ ನಾನು ಈ ಕನ್ನಡ ನಾಡನ್ನ ಜನಿಸಿದ್ದೀನಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗಳಿಸಿದ್ದೀನಿ. ಇದ್ರ ಜೊತೆಗೆ ನನಗೆ ಅನೇಕ ಪ್ರಶಸ್ತಿಗಳು, ಅನೇಕ ಸನ್ಮಾನಗಳು ಸಂದಿವೆ. ಅದೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಪ್ರೋತ್ಸಾಹನೇ ನನಗೆ ಅದರಲ್ಲಿ ಸಿಕ್ಕಿದೆ. ಇದ್ರ ಜೊತೆಗೆ ನನಗೆ ಗೌರಿ ಗಣೇಶ ಅನ್ನೋ ಒಂದು ಚಿತ್ರಕ್ಕೆ ಹಾಗೂ ಯಾರಿಗೂ ಹೇಳಬೇಡಿ ಅನ್ನೋ ಚಿತ್ರಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಕೂಡ ನನಗೆ ಪ್ರಶಸ್ತಿ ಸಿಕ್ಕಿದೆ. ಅದು ಒಬ್ಬ ಮನುಷ್ಯನಿಗೆ ಏನೇನೋ ಸಿಗಬೇಕೋ ಅದೆಲ್ಲ ಸಿಗ್ತಾ ಇದೆ. ಇದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಅನ್ನೋ ಪ್ರಶಸ್ತಿ ತುಂಬ ದೊಡ್ಡದಾಗಿದೆ. ಜನ್ಮ ಜನ್ಮದ ಅನುಬಂಧ, ಹೃದಯ ಹೃದಯಗಳ ಪ್ರೇಮಾನುಬಂಧ. ಜನ್ಮ ಜನ್ಮದ ಅನುಬಂಧ, ಹೃದಯ ಹೃದಯಗಳ ಪ್ರೇಮಾನುಬಂಧ. ಜನ್ಮ ಜನ್ಮದ ಅನುಬಂಧ. ಅನಂತ ಪ್ರಕೃತಿಯ ಲಾವಣ್ಯದಂತೆ, ಲಾವಣ್ಯವತಿಯರ ವೈಯಾರದಂತೆ, ಶೃಂಗಾರ ಕಾವ್ಯದ ರಸಲಹರಿಯಂತೆ, ಶೃಂಗಾರ ಕಾವ್ಯದ ರಸಲಹರಿಯಂತೆ, ತುಂಗಾ ಭದ್ರಾ ತುಂಗಭದ್ರಾ ಸಂಗಮದಂತೆ. ಜನ್ಮ ಜನ್ಮದ ಅನುಬಂಧ, ಹೃದಯ ಹೃದಯಗಳ ಪ್ರೇಮಾನುಬಂಧ. ಜನ್ಮ ಜನ್ಮದ ಅನುಬಂಧ. ಶ್ರೀಗಂಧ ಸೀಮೆಯ ತಂಗಾಳಿಯಂತೆ, ಬಂಗಾರ ಭೂಮಿಯ ಹೊಂಬಾಳಿನಂತೆ, ಪುಣ್ಯ ಪುರುಷರ ಇತಿಹಾಸದಂತೆ, ಪುರುಷರ ಇತಿಹಾಸದಂತೆ. ಕನ್ನಡ ಜನರ ಔದಾರ್ಯದಂತೆ. ಜನ್ಮ ಜನ್ಮದ ಅನುಬಂಧ. ಇದುವರೆಗೂ ನೆನಪು ನಿನಾದ ಅನ್ನೋದ್ರಲ್ಲೇ ಕಾಲ ಕಳೆದಿದ್ದು. ಈಗ ಮುಂದೆ ಹೇಗಿರಬೇಕು ಅಂತ ಸ್ವಲ್ಪ ಆಸೆ ಪಡೋದು ತಪ್ಪಿಲ್ಲ. ಯಾಕೆಂದರೆ ಆಸೆ ಮನುಷ್ಯನಿಗೆ ಸ್ವಾಭಾವಿಕ, ಅದರ ದುರಾಸೆ ಪಡಬಾರ್ದು ಅಷ್ಟೇನೆ. ಮುಂದಿನ ಭವಿಷ್ಯ ಏನಪ್ಪ ಅಂದರೆ, ಇನ್ನೂ ಆದಷ್ಟು ಮಟ್ಟಿಗೆ ಒಳ್ಳೊಳ್ಳೆ ಕನ್ನಡ ಚಿತ್ರಗಳಿಗೆ ಸಾಹಿತ್ಯ ಬರೆದು, ಸಂಭಾಷಣೆ ಬರೆದು, ನಿಮ್ಮ ಮೆಚ್ಚುಗನ ಕಡೆ ಉಸಿರೋ ತನಕ ಗಳಿಸ್ಕೊತಾ ಇರಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ. ಈ ನೆನಪು ನಿನಾದ ಕಾರ್ಯಕ್ರಮ ಕೇಳಿದ್ರಲ್ಲ, ಈ ನೆನಪು ನಿನಾದ ನೀವು ಮರೆಯಲ್ಲ, ನೆನಪಿಸ್ಕೊತಾನೇ ಇರ್ತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮಸ್ಕಾರ.
ನೆನಪು ನಿನಾದ ಇದುವರೆಗೂ ಕೇಳಿದಿರಿ. ಭಾಗವಹಿಸಿದವರು ಕುಣಿಗಲ್ ನಾಗಭೂಷಣ. ಶ್ರೋತೃಗಳೇ, ಮುಂದಿನ ವಾರದ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಎಚ್.ಎಸ್. ಲಕ್ಷ್ಮೀನಾರಾಯಣ ಭಟ್ರಿಂದ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಶ್ಲೋಕಗಳ ವಾಚನ ಮತ್ತು ವ್ಯಾಖ್ಯಾನ ಕೇಳಲಿರುವಿರಿ ಮತ್ತು ಲೇಖಕಿ ಇಂದಿರಾ ಕೇಶವ್ ಅವರೊಂದಿಗೆ ಒಂದು ಸಂದರ್ಶನ ಕೇಳಿಸುತ್ತೇವೆ. ಅಲ್ಲಿಯವರೆಗೂ ನಮಸ್ಕಾರ.